ಮಾಡಲ್ಲ ಪ್ರಸಾದ ನೀವು ಅಲ್ಲಪ್ಪ. ಈಗಿನ ನಮ್ಮ ಸರ್ಕಾರದ ವತಿಯಿಂದ ನಾವು ವಿಶ್ವ ಜನಸಂಖ್ಯಾ ದಿನವನ್ನು ಆಚರಣೆ ಮಾಡ್ತೇವೆ. ಇವತ್ತು ಭಾರತ ದೇಶದಲ್ಲಿ ಸುಮಾರು 144 ಕೋಟಿ ಜನ ಇವತ್ತಿನಲ್ಲಿ, ಅಂದರೆ ಪ್ರಪಂಚದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ಹೊಂದಿರತಕ್ಕಂಥ ದೇಶ ಯಾವುದಿದ್ರೆ ಅದು ಭಾರತ. ಹಿಂದೆ ಚೀನಾ ಮೊದಲನೇಲ್ಲಿತ್ತು, ನಾವು ಎರಡನೇವರಾಗಿದ್ದೀವಿ. ಈಗ ನಾವು ಮೊದಲನೇವರಾಗಿದ್ದೀವಿ, ಚೀನಾ ಎರಡನೇವರಾಗಿದ್ದಾರೆ. ಆದರೂ ಕೂಡ ಇವತ್ತು ಇಷ್ಟೊಂದು ಜನಸಂಖ್ಯೆ ಇದ್ದರೂ ಕೂಡ ಸರ್ಕಾರಗಳು ಆ ಜನಕ್ಕೆ ಅನುಗುಣವಾದ ಆಸ್ಪತ್ರೆಗಳು ಸೌಲಭ್ಯಗಳೆಲ್ಲವನ್ನು ಕೂಡ ನಾವು ಇವತ್ತು ಮಾಡ್ತಾ ಬರ್ತಾಯಿದ್ದೀವಿ. ಇವತ್ತು ಈ ಒಂದು ಜನಸಂಖ್ಯೆ ದಿನವನ್ನು ಆಚರಣೆ ಮಾಡೋ ಕಾಲದಲ್ಲಿ ಅನೇಕ ವಿಧಾನಗಳು, ಏನು ಮನೆಗೆ ಮೊದಲೆಲ್ಲ ಕೂಡ B2 hours 2 ಅಂತ ಇತ್ತು. ಈಗ B2 hours 1, ಹೆಣ್ಣಾಗಲಿ ಗಂಡಾಗಲಿ ಒಂದು ಮಗು ಸಾಕು. ಏನಾಗುತ್ತೆ ಅಂದರೆ ಮಕ್ಕಳು ಪಾಪ ಮನೆಗಳಲ್ಲಿ ಹಳಬರು ಹೇಳ್ತಾರೆ, ನಾನು ನೋಡಿದ್ದೀನಿ 3 ಹೆಣ್ಮಕ್ಳಾದರೆ ಮಗ ಬಿಟ್ಟಾವಲ್ಲ, ಗಂಡು ಮಗಳು ಬೇಕು ಅಂತ. ಆ ಥರ ಮಾಡಬೇಡಿ. ಇವತ್ತು ಹೆಣ್ಣು ಗಂಡು ಎರಡು ಒಂದೇ. ಇಲ್ಲಿ ನೋಡಿ, ಇಲ್ಲಿ ಭಾಳಷ್ಟು ಹೆಣ್ಮಕ್ಳು ಅಧಿಕಾರಿಗಳೆಲ್ಲ ಹೆಣ್ಮಕ್ಳೇ, PH ಹೆಣ್ಮಗಳೇ, ಹೆಣ್ಮಗಳೇ, ನಮ್ಮ ಸೋಜ ಬಾಬು ಹೆಣ್ಮಗಳೇ. ಇವತ್ತು ಹೆಣ್ಮಕ್ಳು ಯಾವುದರಲ್ಲೂ ಕಡಿಮೆ ಇಲ್ಲ. ಇವತ್ತು ಹೆಣ್ಮಕ್ಳು ಇವತ್ತು ನಮಗೆ ಈ ವಿಮಾನವನ್ನು ಓಡಿಸ್ತಾರೆ, ರಾಕೆಟಲ್ಲಿ ಹೋಗಿತ್ತು, ಗಗನಯಾನ ಮಾಡಿದ್ರು, IAS ಆಗಿದ್ದಾರೆ, IPS ಆಗಿದ್ದಾರೆ, ರಾಜಕಾರಣಿಗಳಾಗಿದ್ದಾರೆ. ಇಂದಿರಾ ಗಾಂಧಿ ಅವರು ಕೂಡ ಹೆಣ್ಣು ಇಡೀ ಭಾರತ ದೇಶವನ್ನು ಭಾಳ ಗಟ್ಟುಮುಟ್ಟಾಗಿ ಕಾಪಾಡಿದಂಥ ಹೆಣ್ಣುಮಗಳು ಕೂಡ ಇಂದಿರಾ ಗಾಂಧಿ ಹೆಣ್ಣು ಮಗಳು. ಅದಕ್ಕೆ ಎಷ್ಟು ಹೇಳ್ತೀನಿ ಅಂದರೆ, ಹೆಣ್ಣಾಗಲಿ ಗಂಡಾಗಲಿ ಒಂದೇ ಸಾಕು. ಕೆಲವ್ರಿಗೆ ಭಾಳ ಹೆಣ್ಮಗು ಆಗಿಲ್ಲ ಅಂತೇಳಿ 3-4 ಹೆಣ್ಮಕ್ಳು ಮಾಡ್ಕೊಂಡ್ಬಿಟ್ರೆ ಭಾಳ ಕಷ್ಟ ಆಗಿದೆ. ಅದ್ಯಾರು ಗೊತ್ತಿರೋರೇ ಮಾಡ್ತಾರೆ, ವಿದ್ಯಾವಂತರೇ ಕೆಲಸ ಮಾಡ್ತಾರೆ. ಆದ್ದರಿಂದ ನಾನು ದಯಮಾಡಿ ಮನವಿ ಮಾಡ್ತೇನೆ, ಜನಸಂಖ್ಯೆ ನಮ್ಮಲ್ಲಿ ಸ್ಫೋಟ ಆಗ್ಬಿಡ್ತಾಯಿದೆ. ಭಾರತ ದೇಶದಲ್ಲಿ 144 ಕೋಟಿ ಜನಸಂಖ್ಯೆ ನಾವು ಮುಂದಿನ ದಿನಮಾನಗಳಲ್ಲಿ ಅವರೆಲ್ಲರೂ ಕೂಡ ಜನಸಂಖ್ಯೆ ಹೆಚ್ಚಾಗಿ ಹೋಗ್ತಾ ಇತ್ತು ಅಂದರೆ ಅವರಿಗೆ ಸೌಕರ್ಯ ಮಾಡಲಿಕ್ಕೆ ಕಷ್ಟ ಆಗಿದೆ. ಆದ್ದರಿಂದ ಎಲ್ಲ ಸಮಾಜದ ಮುದ್ದೆ ಮನವಿ ಮಾಡ್ತೇನೆ, ಮಗು ಒಂದು ಬೇಕು, ಹೆಣ್ಣಾಗಲಿ ಗಂಡಾಗಲಿ ಒಂದೇ ಮಗು ಇರಲಿ. ಸಿದ್ಧಾಂತಕ್ಕೆ ತಾವೆಲ್ಲ ಬಂದು ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಬೇಕು ಅಂತೇಳಿ ನಾವು ಇವತ್ತು ನಮ್ಮಲ್ಲಿ ಕಳಕಳಿಯಿಂದ ಮನವಿಯನ್ನು ಮಾಡ್ತೀವಿ.